ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಮಳೆಗಾಲದ ಒಳಗೆ ಏನಾರ ಕುರುಮ್ ತಿನ್ಬೇಕನ್ನಿಸ್ತಿರ್ತೈತಿ. ಇವತ್ತು ನಾನು ನಿಮಗೆ ಭಾರಿ ಚಕ್ಲಿ ರೆಸಿಪಿ ತೊಗೊಂಡು ಬಂದೀನಿ. ಚಕ್ಲಿ ಅಂದ್ಕೂಳೆ ಯಪ್ಪ ಎಲ್ಲ ಬ್ಯಾಳಿನ ತೊಳಿಬೇಕು, ಅದನ್ನು ಹುರಿಬೇಕು, ಗಿರಣಿಗೆ ಹಾಕಿಸ್ಬೇಕು ಅಂಥದ್ದೇನು ಜಂಜಾಟನೇ ಇಲ್ಲ. ಒಂದು ಹಿಟ್ಟಿಲೆ ಇದು ಚಕ್ಲಿ ರೆಡಿ ಆಗ್ತೈತಿ. ಮತ್ತು ಇನ್ಸ್ಟಂಟ್ ಚಕ್ಲಿಯನ್ನು ನಾವು ಇದನ್ನು ಅನ್ಬಹುದು. ರುಚಿ ಅಂತೂ ಭಾರಿ ಆಗ್ತೈತಿ. ಅದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಚಕ್ಲಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಬ್ರು ಕಮೆಂಟ್ ಸೆಕ್ಷನ್ ಒಳಗೆ ಭಾಳ ಚಂದ ಕ್ವಶನ್ ಕೇಳಿದ್ರಿ, ಈ ರಂಗೋಲಿ ಹಾಕೋದು ಯಾಕೆ ಅಂತ ಹೇಳಿ. ಈ ಹಳ್ಳಿ ಒಳಗೆ ಅಥವಾ ಈ ಸಿಟಿ ಒಳಗೂ ಹಂಗೆ ಬೆಳಗ್ಗೆ ಎದ್ದು ಕಸ ಹೊಡೆದು ರಂಗೋಲಿ ಹಾಕೋದು ಸರ್ವೇ ಸಾಮಾನ್ಯ. ಅದು ಮೊದಲು ರಂಗೋಲಿ ಇದೇನು ಕಲ್ಲಿನ ಪುಡಿ ಬರ್ತಿತ್ತಲ್ಲ, ಆವಾಗ ಅಕ್ಕಿ ಹಿಟ್ಟಲ್ಲೇ ಹಾಕ್ತಿದ್ರಂತ್ರಿ. ಅಂದ್ರೆ ನಾವಷ್ಟೇ ಅಲ್ಲ, ಊಟ ಇರ್ಬಿಗಳು ಮತ್ತು ಪಕ್ಷಿಗಳು ಅದನ್ನು ತಿಂದು ಬದುಕ್ತಿದ್ವ. ಆ ರೀತಿ ವಿಚಾರ ಮಾಡಿ ಅಕ್ಕಿ ಹಿಟ್ಲೆ ರಂಗೋಲಿ ಹಾಕ್ತಿದ್ರಂತ. ಅಷ್ಟೇ ಅಲ್ಲ, ರಂಗೋಲಿ ಹಾಕೋರ್ಗೂ ಭಾಳ ಚಲೋ ರೀ. ಅದ ಒಂದೇ ಮಾತು, ಅದು ಭಾರಿ ಚಲೋ ಎಕ್ಸಸೈಸ್ ಆಗ್ತೈತಿ. ಇನ್ನೊಂದಂದ್ರೆ ಚಲೋ ಮೆಡಿಟೇಷನ್ ಆಗ್ತೈತಿ. ಅಂತಂದ್ರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ಕೋತ ನಾವು ಅದನ್ನು ರಂಗೋಲಿ ಹಾಕ್ತೇವಲ್ಲ ಚುಕ್ಕಿ ಇಟ್ಟು, ಅದು ನಮಗೆ ಭಾಳ ಚಲೋ ಅಂತಂದ ಹಿರಿಯರ ಈ ಪದ್ಧತಿನ ಮಾಡ್ಯಾರ. ಎಷ್ಟು ಚಂದ ವಿಚಾರ ಮಾಡಿರ್ಬೇಕು ನೋಡ್ರಿ. ಬೆಳಗ್ಗೆ ಮುಂಜಾನೆ ಕಸ ಹೊಡೆದು ರಂಗೋಲಿ ಹಾಕಿ ಆ ಪಕ್ಷಿಗಳು ಚಿಲಿಪಿಲಿ ಆವಾಜ್ ಕೇಳಿ ಭಾರಿ ಚಲೋ ಅನ್ನಿಸ್ತೈತಿ. ಈಗ ರೆಸಿಪಿಗೆ ಬರೋಣ್ರಿ. ಮೊದಲಿಗೆ ನಾವೊಂದು ಮಣ್ಣಿನ ಪಾತ್ರೆ ಇಟ್ಕೊಳಕತ್ತೀನಿ. ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳತ್ತೀನಿ. ನೋಡ್ರಿ, ನಾ ಇಲ್ಲೇ ಹಿಟ್ಟು ಮತ್ತು ನೀರನ್ನ 1 ಕಪ್ ಅಳತಿಲಿನ ಹಾಕ್ಕೊಳಕತ್ತೀನಿ. 2 ಕಪ್ ಹಿಟ್ಟು ತೊಗೊಳತ್ತೀನಿ. ಅದಕ್ಕಷ್ಟು ಅಂದ್ರೆ ಅದಕ್ಕೆ ತಕ್ಕಂಗನ 2 ಕಪ್ ನೀರು ಹಾಕ್ಕೊಳಕತ್ತೀನಿ. ನೀರನ್ನು ಮೊದಲು ಚಲೋತ್ನಂಗೆ ಕುದಿಸ್ಕೋಬೇಕ್ರಿ ನಾವು. ಈ ರೀತಿ ನೀರನ್ನ ಕುದಿಸಿ ಆ ಚಕ್ಲಿ ಮಾಡೋ ಪ್ರೊಸೆಸ್ಲೇ ಚಕ್ಲಿ ಭಾಳ ಹಗರಾಗ್ತಾವೆ. ನಂತರ ನಾವು ಬೆಣ್ಣೆ ಚಕ್ಲಿ ಮಾಡಾಕತ್ತೇವೆ, ಹೀಗಾಗಿ ನಾ ಬೆಣ್ಣೆ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಬೆಣ್ಣೆ ಇರಲಿಲ್ಲಪ್ಪ ಅಂತಂದ್ರೆ ನೀವು ಗಾಣದ ಎಣ್ಣೆನ ಹಾಕ್ಕೋಬಹುದು. ಈಗ ಎಲ್ಲನೂ ನೀಟಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆ ಬೆಣ್ಣೆ ಎಲ್ಲ ನೀರೊಳಗೆ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ಅದು. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳಕತ್ತೀನಿ. ಈ ಚಕ್ಲಿ ಒಳಗೆ ಜೀರಿಗೆ ಮತ್ತು ಎಳ್ಳು ಬಂತಂದ್ರೆ ಭಾಳ ರುಚಿ ಅನಿಸ್ತೈತಿ. ನಾ ಇಲ್ಲಿ ಬಿಳಿ ಎಳ್ಳು ಹಾಕ್ಕೊಳಕತ್ತೀನಿ. ನಿಮ್ಮ ಕಡೆ ಕರಿ ಎಳ್ಳಿತ್ತಂದ್ರೆ ಅದು ಹಾಕೋರಿ. ಯಾಕಂದ್ರೆ ಚಕ್ಲಿ ಸ್ವಲ್ಪ ನಮ್ಮದು ಕಲರ್ ಲೈಟ್ ಐತಿ, ಕರಿ ಎಳ್ಳು ಎದ್ದು ಕಾಣಿಸ್ತೈತಿ. ಹೀಗಾಗಿ ಇತ್ತು ಅಡ್ಡಿ ಇಲ್ಲ, ಇರಲಿಲ್ಲ ಅಂದ್ರೆ ನಡಿತೈತಿ. ಯಾವ್ದು ಎಳ್ಳು ಐತಿ ಅದರಿಂದನ ಕೆಲಸ ಮಾಡೋಣ. ಆಮೇಲೆ ನಾನು ಹಿಟ್ಟು ಹಾಕ್ಕೊಳಕತ್ತೀನಿ, ಅಕ್ಕಿ ಹಿಟ್ಟು. ನೋಡ್ರಿ, ನೀವು 2 ಕಪ್ ನಾನು ಆಗಲೇ ನೀರು ಹಾಕ್ಕೊಂಡೆ. ಈಗ ಅಷ್ಟು ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಫ್ಲೇಮ ಪೂರಾ ಸಣ್ಣ ಮಾಡಿರಿ. ಈಗ ಹಿಟ್ಟನ್ನು ನೀಟಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಆ ನೀರು ಒಳಗೆ. ಈ ಬೇಕ್ರಿ ಒಳಗೆ ಮೈದಾನು ಹಾಕ್ತಾರೆ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತಲ್ಲ ಅಷ್ಟು ಮೈದಾನು ತೊಗೊಳೋದ್ರಿಂದ ಅವು ಇನ್ನೂ ಪಳ್ಳಾಗ್ತಾವು. ಮತ್ತು ಇನ್ನೂ ಕೆಟ್ಟ ಅಂತಂದ್ರೆ ಡಾಲ್ಡಾ ಹಾಕ್ಬಿಡ್ತಾರೆ ರೀ ಅವರು. ಡಾಲ್ಡಾ ಅಂತೂ ಒಟ್ಟು ತಿನ್ನಕ್ಕೆ ಹೋಗ್ಬಾರ್ದು ನಾವು. ಈಗ ಅದನ್ನು ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಅದನ್ನು ಒಂದು 5 ನಿಮಿಷ ಹಂಗೆ ಉಗಾ ಒಳಗೆ ಹಿಟ್ಟಿಟ್ಟೇನ್ರಿ ನಾನು. ನೋಡ್ರಿ, ಇನ್ನೂ ಭಾಳ ಬಿಸಿ ಐತದ. ಕೈಲೇ ಕಲ್ಸ್ಕೊಳಕ್ಕೆ ಟ್ರೈ ಮಾಡಾಕತ್ತೀನಿ. ಭಾಳ ಬಿಸಿ ಇರೋದ್ರಿಂದ ಚಮಚಲನ್ನ ಇನ್ನೊಂದ್ಸತ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ಮಾತಂದ್ರೆ, ಇದು ಇನ್ಸ್ಟಂಟ್ ಚಕ್ಲಿ. ಇದನ್ನು ಭಾಳ ದಿನ ಸ್ಟೋರ್ ಮಾಡಿ ಇಡಕ್ಕೆ ಬರೋದಿಲ್ಲ ರೀ. ಸ್ವಲ್ಪ ಮೆತ್ತಗಾಗ್ಬಿಡ್ತಾವೆ ಭಾಳ ದಿನ ಹಂಗೆ ಬಿಟ್ವಿ ಅಂದ್ರೆ. ಆಗ ಮಾಡ್ಕೊಂಡು ಆಗ ತಿನ್ನಕ್ಕೆ ಸ್ವಲ್ಪ ಹಿಟ್ಲೆ ನೀವು ಮಾಡ್ಕೋಬಹುದು. ಇನ್ನೊಂದು, ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ನಾರ್ಮಲ್ ಚಕ್ಲಿಗತೆ ಮಾಡ್ಬೇಕಂತಂದ್ರೆ ಇದು ಹಿಟ್ಟಿಗೆ ಒಂದು 4 ಚಮಚೆ ಅಷ್ಟು ಈ ಉದ್ದಿನ ಬೇಳೆ ಐತಲ್ಲ ಅದನ್ನು ಹುರಿದು ಪುಡಿ ಮಾಡಿ ಹಾಕೋಬಹುದು. ಮತ್ತು ಒಂದು ಅರ್ಧ ಬಟ್ಲ ನೀವು ಪುಟಾಣಿ ಪುಡಿನೂ ಹಾಕೋಬಹುದು. ಅದ್ರದ್ದೊಂಥರ ಫ್ಲೇವರ್ ರುಚಿ ಬೇರೆ ಬರ್ತೈತಿ. ಈಗ ಹಿಟ್ಟನ್ನು ಚಲೋತ್ನಂಗೆ ನಾದ್ಕೊಂಡೆ. ಮತ್ತು ಇನ್ನೊಂದು ನೆನಪಿಟ್ಕೋಬೇಕು, ಹಿಟ್ಟು ಸ್ವಲ್ಪ ಒಣದ ಇರ್ಬೇಕ್ರಿ. ಭಾಳ ನೀರಾತಂದ್ರೆ ಚಕ್ಲಿ ಮೆತ್ತಗಾಗ್ತಾವೆ ಒಂದೇ ಮತ್ತು ಎಣ್ಣೆ ಭಾಳ ಕುಡಿತಾವು. ಈಗ ನಾ ಚಕ್ಲಿ ಸಾಟಕ್ಕೆ ಎಣ್ಣೆ ಸುತ್ತಲೂ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ಚಕ್ಲಿಗತೆ ಹಾಕ್ಕೊಂತ ಬರ್ತೀನಿ. ನೀವು ಇನ್ನೂ ಈಸಿ ಆಗಬೇಕಂದ್ರೆ ಈ ರೀತಿ ಅಂಗಡಿ ಒಳಗೆ ಬೇಕ್ರಿ ಒಳಗೆ ಸಿಗ್ತಾವಲ್ಲ ಉದ್ದುದಕ್ಕೆ ಹಂಗೂ ಮಾಡ್ಕೋಬಹುದು. ಚಕ್ಲಿ ಆಕಾರ ಕೊಡ್ಬೇಕಂತಂದ್ರೆ ಹಂಗೂ ಕೊಡಬಹುದು. ಅಂದಂಗೆ ನಾವಿಲ್ಲಿ ಖಾರಕ್ಕೆ ಏನು ಹಾಕ್ಕೊಳಕತ್ತಿಲ್ಲ. ನೀವು ಅಜ್ವಾಯಿನ ಹಾಕೋರಿ, ಚಲೋ ಅನಿಸ್ತೈತೆ ತಿನ್ನಾಕ. ನಿಮಗೆ ಖಾರ ಬೇಕಿತ್ತಂತಂದ್ರೆ ಇದಕ್ಕೆ ಕೆಂಪು ಖಾರ ಪುಡಿ ಮಾತ್ರ ಹಾಕ್ಕೋಬೇಡ್ರಿ. ಈ ಚಿಲ್ಲಿ ಫ್ಲೇಕ್ಸ್ ಬರ್ತೈತಲ್ಲ ಅದನ್ನು ಹಾಕ್ಕೊಂಡ್ರೆ ನಡಿತೈತಿ. ಕಲರ್ನೂ ಹಂಗೆ ಇರ್ತೈತಿ ಮತ್ತು ತಿನ್ನಾಕ ಸ್ವಲ್ಪ ಖಾರನೂ ಅನ್ನಿಸ್ತೈತಿ. ನೋಡ್ರಿ, ನಾ ಚಕ್ಲಿ ಶೇಪ್ ಒಳಗೆ ಹಾಕ್ಕೊಳಕತ್ತೀನಿ. ಹಿಟ್ಟು ಮಾತ್ರ ಭಾಳ ನೀರು ಮಾಡೋಕ್ಕೂ ಹೋಗ್ಬಾರ್ದು. ಸ್ವಲ್ಪ ಗಟ್ಟಿ ಒಣ ಇರ್ಬೇಕ್ರಿ. ಇದು ಅಂದ್ರೆ ಕ್ರಿಸ್ಪಿ ಆಗ್ತಾವೆ, ಪಳ್ಳಾಗ್ತಾವೆ ಮತ್ತು ನಿಮ್ಮದು ಚಕ್ಲಿ ಎಣ್ಣೆ ಕುಡಿಯೋಂಗಿಲ್ಲ. ಆಮೇಲೆ ಈ ಟ್ರೆಡಿಷ್ನಲಿ ಬೆಣ್ಣೆ ಚಕ್ಲಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ಆಲ್ರೆಡಿ ನಾವು ವಿಡಿಯೋ ಅಪ್ಲೋಡ್ ಮಾಡೇವಿ. ಅದನ್ನೊಂದ್ಸತ ನೋಡ್ರಿ. ಈ ದೀಪಾವಳಿ ಹಬ್ಬದಾಗೆಲ್ಲ ಹಂಗೆ ಮಾಡ್ತೀವಿ. ಅದ್ರದ್ದು ರುಚಿನೇ ಬೇರೆ.
ಈಗ ಎಣ್ಣೆನ ಮೊದಲು ಕಾಸಕ್ಕೆ ಇಟ್ಕೊಂಡಿದ್ದೆ. ಕಾದ ನಂತರನ ನೀವು ಒಂದೊಂದು ಚಕ್ಲಿ ಬಿಟ್ಕೋತ ಹೋಗ್ರಿ. ಎಣ್ಣೆ ಕಾದಿಲ್ಲ ಅಂತಂದ್ರೆ ಚಕ್ಲಿ ಇದೇನು ಒಂದನೇ ಬ್ಯಾಚ್ ಇರ್ತೈತಲ್ಲ ಅದು ಮೆತ್ತಗಾಗ್ಬಿಡ್ತೈತಿ ಮತ್ತು ಎಣ್ಣೆ ಭಾಳ ಹಿರ್ಕೊಂಡ್ಬಿಡ್ತೈತಿ. ಆಮೇಲೆ ಚಕ್ಲಿ ಹಾಕಿದ ಕೂಡಲೇ ತಿರ್ಗಿಸ್ಬೇಡ್ರಿ, ಒಂದು ಸ್ವಲ್ಪ ಅದು ಆಗಾಕ್ ಬಿಡ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಒಂದೇ ಉರಿ ಒಳಗೆ ಇದನ್ನು ಚಕ್ಲಿ ಕರ್ಕೋಂತ ಹೋಗ್ಬೇಕು ನಾವು. ಒಂದು ಸ್ವಲ್ಪ ಹೊತ್ತಾತು. ಈಗ ನಾನು ಎರಡೂ ಕಡೆ ಹೊಳಸ್ಕೋತ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬೆಳ್ಳುಳ್ಳಿ ಚುಮ್ಮರಿ ಇಲ್ಲ ಅಂದ್ರೆ ನಡೆಯಂಗೆ ಇಲ್ಲ. ಈ ಬೆಳ್ಳುಳ್ಳಿ ಚುಮ್ಮರಿ ಮತ್ತು ಈ ಚಕ್ಲಿ ಕಾಂಬಿನೇಷನ್ನ ಅಲ್ಟಿಮೇಟ್ ಇರ್ತೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ಸಿರ್ತೈತೆ ನಮಗಂತರೂ. ಮತ್ತು ಇದಕ್ಕೆ ಕಲರ್ ಏನು ಹಾಕಿಲ್ಲ. ಈ ಕಲರ್ ಬಂತಂದ್ರೆ ಸಾಕು ನೋಡ್ರಿ, ಚಕ್ಲಿ ಆಗೈತೆ ಅಂತ ಅರ್ಥ. ಪೂರ ಬೆಳ್ಳಗೂ ಇಡಬೇಡ್ರಿ, ಅಂದ್ರೆ ಅರ್ಧಂಬರ್ಧ ಆಗಿರ್ತೈತದ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಆ ಕಲರ್ ಬಂದು ಕೂಡ ಇದನ್ನು ತೆಗೆದುಬಿಡ್ರಿ. ಇದೇ ರೀತಿನ ಎಲ್ಲ ಚಕ್ಲಿಗಳನ್ನು ಕರ್ಕೊತೀನಿ. ಮತ್ತು ಭಾಳಷ್ಟು ಚಕ್ಲಿ ಒಮ್ಮಕ್ಲೆ ಬಿಟ್ಕೋಬೇಡ್ರಿ. ದಪ್ಪ ತಳದ ಭಾಂಡೆನ ಯೂಸ್ ಮಾಡಿರಿ ಚಕ್ಲಿ ಕರಿಯಾಕ, ಅಂದ್ರೆ ಚಲೋ ಅನಿಸ್ತೈತಿ ಕರಿಯಾಕ. ಈಗ ನೋಡ್ರಿ ನಮ್ಮದು ಚಕ್ಲಿ ಭಾರಿ ರೆಡಿ ಆಗ್ಯಾವು. ಈ ಕಲರ್ ಬರಬೇಕು. ನಿಮಗೆ ತೋರಿಸ್ತೀನಿ. ಮುರಿದ ಅಗದಿ ಪಳ್ಳಗಾಗ್ಯಾವು, ಕುರುಮ್ ಆಗ್ಯಾವು. ತಿನ್ನಾಕಂತರೂ ಭಾಳ ರುಚಿಯಾಗ್ಯಾವ್ರಿ. ಆಹಾ ನೋಡ್ರಿ. ಆಮೇಲೆ ಭಾಳ ಮಂದಿ ಆ ಕೆಂಪು ಕಲರ್ ಹಚ್ಚಿದ ಅವಲಕ್ಕಿ ರೆಸಿಪಿ ಕೇಳಾಕತ್ತೀರಿ, ಅದನ್ನು ಜಲ್ದಿ ಅಪ್ಲೋಡ್ ಮಾಡ್ತೀವಿ. ನೋಡಿದ್ರಲ್ಲ ಈ ಇನ್ಸ್ಟಂಟ್ ಬೆಣ್ಣೆ ಚಕ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ಇದನ್ನು ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ.